ಕಾಂಗ್ರೆಸ್ಸು BJP JDS ಅಂತಲ್ಲ, ರಾಜಕೀಯವಾಗಿ ಅನ್ನೋದು ಅಲ್ವೇ ಅಲ್ಲ. ನಮ್ಮ ಕೈಯಲ್ಲಾದಷ್ಟು ಸಹಾಯ ನಾವು ಅವತ್ತು ಮಾಡ್ಕೊಂಡು ಬಂದಿದ್ದೀವಿ, ಇವತ್ತು ಮಾಡ್ತೀವಿ, ಮುಂದೆಗೂ ಮಾಡ್ತೀವಿ. ಯಾರೇ ಕಷ್ಟ ಅಂತ ಬಂದ್ರೂ ಅದು ರಾಜಕೀಯ ಉದ್ದೇಶ ಇಲ್ದಿರ ಇವತ್ತಿಗೂ ಸಹಾಯ ಮಾಡಿರೋ ನಿರ್ದೇಶನ ನಮ್ಮದು, ನಮ್ಮ ತಂದೆಯವ್ರದ್ದು ಇದೆ, ಮುಂದೇನೂ ಮುಂದುವರಿತದೆ. ಅದು ರಾಜಕೀಯ ಅನ್ನೋದು ನಾನು ಯಾವುದು ಬಯಸಿ ನನ್ನ ಪ್ರಿನ್ಸಿಪಲ್ ಅಲ್ವೇ ಅಲ್ಲ. ನಾನು ಕೇಳೋಕ್ಕೆ ಜನ ಏನು ಬಯಸ್ತಾರೆ, ಜನರ ಜೊತೆ ನಾವಿರೋದೇ ಒಂದು ಮಾಡ್ಕೊಂಡಿದ್ದೀವಿ. ಜನರು ಏನು ನಿರ್ಧಾರ ಮಾಡ್ತಾರೋ ಅದೇ ನಮ್ಮ ನಿರ್ಧಾರ. ನಾವು ಯಾವುದೂ ನಿರ್ಧಾರ ರಾಜಕೀಯವಾಗಿ ನಾವು ತಗೊಳ್ಳಲ್ಲ. ಸರ್, ಈಗ ನವೀನ್ ಕಿರಣ್ ಅವರು ಹೇಳ್ತಿದ್ರು ಈ ಕುಟುಂಬಕ್ಕೂ ನಾವು ಏನು ಕಾರಣ ನಿಮಗೆ ಅವಕಾಶಗಳು ವಂಚಿತ ಆಗೋದಕ್ಕೆ? ವಂಚಿತ ಏನಿಲ್ಲ, ನಾವೇ ಮುಂದೆ ಬರ್ತಾ ಇಲ್ಲ ಸದ್ಯಕ್ಕೆ. ನಾನು 3 ವರ್ಷದಿಂದ ನಾನು ನಮ್ಮ ಮಾಧ್ಯಮದ ಮುಖಾಂತರ ಹೇಳಿದ್ದೆ, ತಟಸ್ಥವಾಗಿರ್ತೀನಿ, ಯಾವುದೇ ಕಾರಣಕ್ಕೂ ನಾನು ಮುಂದೆ ರಾಜಕೀಯವಾಗಿ ಯಾವುದೇ ಪಾರ್ಟಿಯಲ್ಲಾಗಲಿ ಏನೇ ಆಗಲಿ ಸದ್ಯಕ್ಕೆ ಗುರ್ಸ್ಕೊಂಡಿರ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಹಿಂದೆನೂ ಹೇಳಿದ್ದೆ. ಇವತ್ತು ಅದೇ ಸ್ಟ್ಯಾಂಡ್ ಇದೆ, ಮುಂದೆಗೂ ಅದೇ ಸ್ಟ್ಯಾಂಡ್ ಇದೆ. ಎಷ್ಟು ದಿನ ಸರ್ ಇನ್ನು ಈ ತಟಸ್ಥ? ಇವಾಗ ನವೀನ್ ಕಿರಣ್ ಅವರು ನಮ್ಮ ಸಹೋದರ ಸ್ಥಾನದಲ್ಲಿರೋರು. ಯಾಕಂದರೆ ಅವರು ಚಿಕ್ಕವಾಗ, ನಾನು ಚಿಕ್ಕವಾಗ, ನಾನು ಚಿಕ್ಕಬಳ್ಳಾಪುರ ಬರುವಾಗ ಜೊತೆಯಲ್ಲಿ ನಾವು ಬೆಳೆದಿರೋರು, ಎಲ್ಲ ರೀತಿ ಒಡನಾಟ ಇರೋರು. ಆಮೇಲೆ ಅವರು ತಾತ ಅವರು ಸಿ ವೆಂಕಟರಾಯಪ್ಪ ಅವರು ನಮ್ಮನ್ನೆಲ್ಲ ಎತ್ಕೊಂಡು ಬೆಳೆಸಿದ್ದಾರೆ. ತಂದೆಯವ್ರ ಜೊತೆ ತುಂಬ ಆತ್ಮೀಯತೆ, ರಾಜಕೀಯವಾಗ ಅಲ್ದಿರೋ ಬೇರೆ ಕಾರ್ಯಕ್ರಮಗಳು ಒಂದು ಕುಟುಂಬಸ್ಥರ ಥರ ಅವರು ಸಂಬಂಧ ಆಗಿದೆ. ಅದನ್ನು ಇವತ್ತೂ ನಾವು ಉಳಿಸ್ಕೊಂಡು ಹೋಗಿದ್ದೀವಿ. ಯಾವುದು ಪಕ್ಷ ಇಂಪಾರ್ಟೆಂಟ್ ಅಲ್ಲ, ವ್ಯಕ್ತಿತ್ವ ಇಂಪಾರ್ಟೆಂಟ್. ನಾನು ಪ್ರತಿಯೊಬ್ಬರಿಗೂ ಹೇಳೋದೇ, ಪಕ್ಷ ಇವತ್ತು ರಾಜಕೀಯ ಬಂದಾಗ ಅದನ್ನು ಕಿತ್ತಾಡೋದು ಮಾಡೋದು ಅದು ಬೇರೆ, ಬಟ್ ವ್ಯಕ್ತಿತ್ವ ಇಂಪಾರ್ಟೆಂಟ್. ಒಬ್ಬರನ್ನೊಬ್ಬರನ್ನ ಪ್ರೀತಿಯಿಂದ ವ್ಯಕ್ತಿತ್ವವಾಗಿ ಪ್ರೀತಿಸೋದು ಕಲೀರಿ, ನಂಬೋದು ಕಲೀರಿ. ಎಲ್ಲದಕ್ಕೂ ರಾಜಕೀಯ ಬೆರೆಸ್ಬೇಡಿ. ರಾಜಕೀಯ ಇಲ್ದಿರ ಎಲ್ಲರೂ ಬಾಳ್ಬೋದು ಅನ್ನೋದು ತೋರಿಸ್ಕೊಡಿ ಅನ್ನೋದು ನಮ್ಮ ತಂದೆಯವರ ಉದ್ದೇಶ. ಎಲ್ಲರಿಗೂ ರಾಜಕೀಯ ಮಾಡಬಾರ್ದು ಅನ್ನೋದು ಉದ್ದೇಶ. ಅದನ್ನು ಈ ವರ್ಷದಿಂದ ಅದು ಬಿತ್ತನೆ ಹಾಕಿದ್ವಿ, ಸ್ವಲ್ಪ ಬರ್ತಾ ಇದೆ ಎಲ್ಲರಿಗೂ. ಅದು ದೊಡ್ಡ ಮರ ರೀತಿ ಬೆಳೀಲಿ ಅನ್ನೋ ಒಂದು ಆಶಯ ನಮಗೆಲ್ಲರಿಗೂ ಇದೆ. ಮುಂದೆ ಆಗ್ತದೆ ಅನ್ನೋ ಒಂದು ಭರವಸೆ ಇದೆ. ಈ ಒಂದು ಸುಸಂದರ್ಭದಲ್ಲಿ ಈ ಚಿಕ್ಕಬಳ್ಳಾಪುರ ಜನತೆ ಪ್ರೀತಿ ವಿಶ್ವಾಸ ಯಾವಾಗಲೂ ಸದಾ ಅವರ ಆಶೀರ್ವಾದ ನಮ್ಮ ಮೇಲೆ ಇದೇ ರೀತಿ ಇರಲಿ. ನಮ್ಮ ಕೈಯಲ್ಲಾದಷ್ಟು ಚಿಕ್ಕಬಳ್ಳಾಪುರ ಜನತೆಗೆ ಅಲ್ದಿರ ಎಲ್ಲ ವರ್ಗದವ್ರಿಗೂ ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡೋಕ್ಕೆ ನಾವು ಮುಂದುವರಿತೀವಿ. ಮುಂದೆ ಯಾವಾಗಲೂ ಸದಾ ನಿಮ್ಮ ಜೊತೆ ನಿಂತಿರ್ತೀವಿ ಅನ್ನೋ ಒಂದು ಮಾತನ್ನು ಹೇಳ್ತೀನಿ. ಈ ತಟಸ್ಥ ನಿಲುವು ಇನ್ನೆಷ್ಟು ದಿನ ಇರ್ಬೋದು? ಅದು ಹೇಳಕ್ಕೆ ಬರ್ತದ, ಎಷ್ಟು ಜನ ಇರ್ಬೋದು. ರಾಜಕೀಯ ತಟಸ್ಥ ನಿಲುವು ಎಷ್ಟು? ತಟಸ್ಥ ನಿಲುವು ಅದು ನಾನು ಹೇಳಿದ್ದೀನಿ. ಅದು ಮುಂದೆ ಒಂದಿರ ಯಾವಾಗನ ಒಂದು ಸಂದರ್ಭ ಬಂದಾಗ ನಿರ್ಧಾರ ಆಗ್ತದೆ. ಇವಾಗ ನಾನು ಹೇಳೋದು ಚೆನ್ನಾಗಿರಲ್ಲ. ಮುಂದೆ ಕಾಣೋಣ, ಸುಮ್ಮನೆ ಇರಪ್ಪ ನೀನು.